ನಮಸ್ಕಾರ ಸ್ನೇಹಿತರೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಪಾಪಗಳನ್ನು ಕರಗಿಸುವ ದೇವತೆಗಳೇ ಭೂಮಿಗೆ ಇಳಿದು ಸ್ನಾನ ಮಾಡುವಂತಹ ಮಹಾ ಪವಿತ್ರ ದಿನ ಅದು ಮಾಘ ಪೌರ್ಣಮಿ. ಈ ಒಂದು ದಿನ ನೀವು ಮಾಡುವ ಸ್ನಾನ, ದಾನ ಮತ್ತು ಪೂಜೆ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ಆರೋಗ್ಯ, ಐಶ್ವರ್ಯ ಮತ್ತು ದೈವಿಕ ಆಶೀರ್ವಾದವನ್ನು ತಂದೊಡ್ಡುತ್ತದೆ. ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಾಘ ಪೌರ್ಣಿಮೆಯ ನಿಜವಾದ ಮಹತ್ವ ಮತ್ತು ಮಾಡಲೇಬೇಕಾದ ಆಚರಣೆಗಳನ್ನು ತಿಳಿದುಕೊಳ್ಳಿ. ಮಾಘ ಪೌರ್ಣಮಿ ಫೆಬ್ರವರಿ 1, 2026 ಭಾನುವಾರ. ಮಾಘ ಶುಕ್ಲ ಪಕ್ಷ ಹುಣ್ಣಿಮೆ ತಿಥಿ ಪ್ರಾರಂಭ ಫೆಬ್ರವರಿ 1 ಬೆಳಗ್ಗೆ 5:52ಕ್ಕೆ. ಮಾಘ ಶುಕ್ಲ ಪಕ್ಷ ಹುಣ್ಣಿಮೆ ತಿಥಿ ಅಂತ್ಯ ಫೆಬ್ರವರಿ 2 ಬೆಳಗ್ಗೆ 3:38ಕ್ಕೆ. ಈ ದಿನ ಪವಿತ್ರ ಸ್ನಾನ, ದಾನ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಮಹತ್ವದ್ದಾಗಿದೆ. ಹಿಂದೂ ಧರ್ಮದಲ್ಲಿ ಮಾಘ ಮಾಸದ ಹುಣ್ಣಿಮೆಯು ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಇದನ್ನು ಮಾಘ ಪೌರ್ಣಮಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು ಮತ್ತು ಭಗವಾನ್ ವಿಷ್ಣುವನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಮಾಘ ಪೌರ್ಣಮಿಯಂದು ಮಾಡುವ ಪುಣ್ಯ ಕಾರ್ಯಗಳು ಅಸಂಖ್ಯಾತ ಫಲಗಳನ್ನು ನೀಡುತ್ತವೆ ಮತ್ತು ಭಕ್ತರ ಪಾಪಗಳನ್ನು ತೊಳೆದು ಹಾಕುತ್ತವೆ ಎಂಬುದು ನಂಬಿಕೆ. ಮಾಘ ಪೌರ್ಣಿಮೆಯ ಮಹತ್ವ. ಮಾಘ ಪೌರ್ಣಿಮೆಯು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ದೈವಿಕ ಆಶೀರ್ವಾದಗಳನ್ನು ಪಡೆಯಲು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ. ಈ ದಿನದಂದು ದೇವತೆಗಳು ಮತ್ತು ಋಷಿಮುನಿಗಳು ಭೂಮಿಗೆ ಇಳಿದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗಿದೆ. ಇದರಿಂದ ನದಿಗಳ ನೀರು ದಿವ್ಯ ಶಕ್ತಿಯಿಂದ ತುಂಬಿರುತ್ತದೆ. ತ್ರೇತಾಯುಗದಿಂದಲೂ ಈ ದಿನದಂದು ಪವಿತ್ರ ಸ್ನಾನದ ಸಂಪ್ರದಾಯವು ನಡೆದುಕೊಂಡು ಬಂದಿದೆ. ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕಲ್ಪವಾಸವು ಮಾಘ ಪೌರ್ಣಿಮೆ ಎಂದು ಕೊನೆಗೊಳ್ಳುತ್ತದೆ. ಇದು ಈ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಾಘ ಪೌರ್ಣಿಮೆ ಆಚರಣೆಗಳು. ಪವಿತ್ರ ಸ್ನಾನ. ಸೂರ್ಯೋದಯಕ್ಕೂ ಮುನ್ನ ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ ಮುಂತಾದ ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿಯೇ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನ ಮಾಡುವುದು ಪ್ರಮುಖ ಆಚರಣೆಯಾಗಿದೆ. ಇದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ದೇವರಿಗೆ ಆರ್ಘ್ಯ. ಸ್ನಾನದ ನಂತರ ಸೂರ್ಯ ದೇವರಿಗೆ ನೀರು, ಕೆಂಪು ಹೂಗಳು ಮತ್ತು ಅಕ್ಕಿಯನ್ನು ಅರ್ಪಿಸಬೇಕು. ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಿಷ್ಣು ಪೂಜೆ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಈ ದಿನದ ಪ್ರಮುಖ ಭಾಗವಾಗಿದೆ. ತುಳಸಿ ಎಲೆಗಳು, ಹೂಗಳು ಮತ್ತು ಸಿಹಿ ತಿನಿಸುಗಳನ್ನು ಅರ್ಪಿಸಲಾಗುತ್ತದೆ. ದಾನ ಕಾರ್ಯ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ, ಬಟ್ಟೆ, ಎಳ್ಳು, ಬೆಲ್ಲ, ತುಪ್ಪ ಮತ್ತು ಧಾನ್ಯಗಳನ್ನು ದಾನ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಎಳ್ಳು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಉಪವಾಸ. ಅನೇಕ ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ. ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಮಂತ್ರ ಪಠಣ. ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ ಅಥವಾ ಇತರ ಪವಿತ್ರ ಮಂತ್ರಗಳನ್ನು ಪಠಿಸುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾಘ ಪೌರ್ಣಮಿಯ ಫಲಗಳು. ಮಾಘ ಪೌರ್ಣಮಿಯಂದು ನಿಷ್ಠೆಯಿಂದ ಆಚರಣೆಗಳನ್ನು ಮಾಡಿದರೆ ಭಕ್ತರು ಅನೇಕ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪಾಪಗಳ ನಿವಾರಣೆ, ಮೋಕ್ಷ ಪ್ರಾಪ್ತಿ, ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿ ಹಾಗೂ ದೈವಿಕ ಆಶೀರ್ವಾದಗಳು ಈ ದಿನದ ಆಚರಣೆಗಳಿಂದ ಲಭಿಸುತ್ತದೆ ಎಂದು ನಂಬಲಾಗಿದೆ. ಇದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಕಾರಿಯಾಗಿದೆ. ಮಾಘ ಪೌರ್ಣಿಮೆ ಎಂದರೆ ಕೇವಲ ಒಂದು ತಿಥಿ ಅಲ್ಲ, ಅದು ನಮ್ಮ ಜೀವನವನ್ನು ಶುದ್ಧೀಕರಿಸುವ ದೈವಿಕ ಅವಕಾಶ. ಈ ಪವಿತ್ರ ದಿನದಲ್ಲಿ ಸ್ನಾನ, ದಾನ ಮತ್ತು ವಿಷ್ಣು ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ಪಾಪಗಳು ನಾಶವಾಗಿ ಮನಸ್ಸಿಗೆ ಶಾಂತಿ, ಬದುಕಿಗೆ ದಾರಿ ಮತ್ತು ಮನೆಗೆ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಶ್ರೀಮನ್ ನಾರಾಯಣನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು.